ವಿ4 ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ಎನ್ಸಿಎಸ್ ನೌಕರರ ಹಿತಾಸಕ್ತಿ ಕಾಯಲು ಬದ್ಧರಾಗಿದ್ದು, ಈ ಕುರಿತಾಗಿ ಬೆಳಗಾವಿ ಅಧಿವೇಶನದಲ್ಲಿ ನೌಕರರ ಪರ ಧ್ವನಿ ಎತ್ತುವುದಾಗಿ ಹೇಳಿದ ಶಾಸಕ ಸಿಎನ್ ಬಾಲಕೃಷ್ಣರವರು ತಾಲೂಕು ರಾಜ್ಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಹೇಳಿಕೆ. ಮಹಿಳೆ ಆರ್ಥಿಕವಾಗಿ ಗಟ್ಟಿಯಾದಲ್ಲಿ ಮಾತ್ರ ಆಕೆ ಶೋಷಣೆಯಿಂದ ಮುಕ್ತವೆಂದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಕುಸುಮಾ ಬಾಲಕೃಷ್ಣ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿಯಲ್ಲಿ ಹೇಳಿಕೆ. ತಮ್ಮ ಬೆಳೆಗಳಿಗೆ ಕ್ರಿಮಿನಾಶಕ ಸಿಂಪಡಣೆಯಲ್ಲಿ ಎಚ್ಚರವಿರಲಿ, ವಿಜ್ಞಾನಿಗಳು ತಿಳಿಸುವ ಸಲಹೆಗಳನ್ನು ಪಡೆದು ರೈತರು ಸಿಂಪಡಣೆಗೆ ಮುಂದಾಗಬೇಕೆಂದ ಕಾರಿಕೆರೆ ಕೃಷಿ ವಿಜ್ಞಾನ ಕೇಂದ್ರದ ಕೀಟನಾಶಕ ವಿಜ್ಞಾನಿ ಪ್ರೊಫೆಸರ್ ಬಸವರಾಜ್. ನುಗ್ಗೇಹಳ್ಳಿಯಲ್ಲಿ ರೈತ ಮಿತ್ರ ಕಾರ್ಯಕ್ರಮದಲ್ಲಿ ಹೇಳಿಕೆ. ವಾರ್ತೆಗಳ ವಿವರ. ಎನ್ಪಿಎಸ್ ನೌಕರರ ಹಿತಾಸಕ್ತಿ ಕಾಪಾಡುವ ಮತ್ತು ಅವರ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಹುಡುಕಲು ಬೆಳಗಾವಿ ಅಧಿವೇಶನದಲ್ಲಿ ಅವರ ಪರವಾಗಿ ಧ್ವನಿ ಎತ್ತಲಾಗುವುದೆಂದು ಶಾಸಕ ಸಿಎನ್ ಬಾಲಕೃಷ್ಣರವರು ತಿಳಿಸಿದರು. ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ಬುಧವಾರ ನಡೆದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಚನ್ನರಾಯಪಟ್ಟಣ ತಾಲೂಕು ಘಟಕದ ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈವರೆಗೂ ಎನ್ಪಿಎಸ್ ಸಮಸ್ಯೆ ನೌಕರರಿಗೆ ಪೆಡಂಭೂತವಾಗಿ ಕಾಡುತ್ತಿದೆ. ಎನ್ಪಿಎಸ್ ಸಮಸ್ಯೆ ನೀಗಿದಲ್ಲಿ ನೌಕರರ ಒಂದು ಹಂತದ ಸಮಸ್ಯೆ ಬಗೆಹರಿದಂತಾಗುತ್ತದೆ. ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಸಂಘವು ಕಾರ್ಯಪ್ರವೃತ್ತರಾಗಿ ಒಂದಾಗಿ ನೌಕರರು ಕೆಲಸ ಮಾಡಿದರೆ ಯಾವ ರೀತಿಯ ಸವಾಲುಗಳನ್ನಾದರೂ ದಾಟಬಹುದೆಂದರು. ನೌಕರರ ಭರವಸೆಗಳನ್ನು ಆಶ್ವಾಸನೆಗಳನ್ನು ಈಡೇರಿಸುವಲ್ಲಿ ಸರ್ಕಾರಿ ನೌಕರರ ಸಂಘ ಪ್ರಧಾನ ಪಾತ್ರ ವಹಿಸುತ್ತದೆ. ಸಂಘದಲ್ಲಿ ಕೆಲಸ ಮಾಡುವಂತಹ ಎಲ್ಲ ಸದಸ್ಯರು ಅದರ ಧ್ಯೇಯೋದ್ದೇಶಗಳಿಗೆ ಬೆಂಬಲ ನೀಡಬೇಕು. ಜೊತೆಗೆ ಎಲ್ಲ ನೌಕರರ ಆಶ್ವಾಸನೆಗಳನ್ನು ಪೂರೈಕೆಗೂ ಪ್ರಯತ್ನಿಸಬೇಕು. ಚನ್ನರಾಯಪಟ್ಟಣ ತಾಲೂಕು ಸಂಘವು ಹಲವು ಆಶ್ವಾಸನೆಯುಕ್ತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರಾಜ್ಯ ಮಟ್ಟದಲ್ಲಿ ಮಿಂಚುವಂತಾಗಲಿ. ನಿಮ್ಮ ಅಧಿಕಾರಾವಧಿಯಲ್ಲಿ ಸರ್ಕಾರ ಮತ್ತು ನೌಕರರ ನಡುವೆ ಸಮನ್ವಯ ಸಾಧಿಸಲು, ನೌಕರರ ಹಕ್ಕುಗಳ ರಕ್ಷಣೆಗೆ ಹಾಗೂ ಸ್ಥಳೀಯ ಮಟ್ಟದ ಸಮಸ್ಯೆಗಳ ಪರಿಹಾರಕ್ಕೆ ಬದ್ಧರಾಗಿರುವುದಾಗಿ ತಿಳಿಸಿದರು. ಅಧ್ಯಕ್ಷರಾಗಿ ಜಿಎಸ್ ಜಗನ್ನಾಥ್ ಗೌಡ, ಗೌರವಾಧ್ಯಕ್ಷರಾಗಿ ಹನುಮೇಗೌಡ, ರಾಜ್ಯ ಪರಿಷತ್ ಸದಸ್ಯರಾಗಿ ಎಎಸ್ ಪ್ರಮೋದ್, ಖಜಾಂಚಿಯಾಗಿ ವಿಪಿ ಕೃಷ್ಣೇಗೌಡ, ಕಾರ್ಯದರ್ಶಿಯಾಗಿ ಜಿಕೆ ಕಾಳೇಗೌಡ, ಉಪಾಧ್ಯಕ್ಷೆಯಾಗಿ ಸಿಆರ್ ಅನುರಾಧ, ಆಂತರಿಕ ಲೆಕ್ಕ ಪರಿಶೋಧಕರಾಗಿ ಮಂಜುನಾಥ್, ಸಂಘಟನಾ ಕಾರ್ಯದರ್ಶಿಯಾಗಿ ವೀರಭದ್ರಪ್ಪ, ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಎಆರ್ ಪ್ರದೀಪ್, ನಿರ್ದೇಶಕರುಗಳಾಗಿ ವಿಸಿ ಪೂರ್ಣಚಂದ್ರ, ಎಂಆರ್ ಮಂಜುನಾಥ್, ಪಿಡಿ ಕೃಷ್ಣೇಗೌಡ, ಆರ್ ಅಚಲ್, ಬಿಜಿ ಹೇಮಂತ್ ಕುಮಾರ್, ಎಚ್ಡಿ ಪರಮೇಶ್, ಕೆ ಗಂಗಾಧರ್, ಡಿಪಿ ರಾಜಪ್ಪ, ಜಿಕೆ ಸುಧಾ, ರತ್ನಮ್ಮ, ಎ ಹೇಮಲತಾ, ಡಿಡಿ ರಂಗಸ್ವಾಮಿ, ಕೆಎಚ್ ರಂಗಸ್ವಾಮಿ, ಎಲ್ ವಸಂತ್ ಕುಮಾರ್, ಪ್ರಭಾಕರ್, ಜಿಆರ್ ಗಣೇಶ್, ಆರ್ಎಂ ಮಹೇಶ್, ಕೆ ಮಂಜೇಗೌಡ, ಕೆಎಂ ವಸಂತ, ನವೀನ್ ಕುಮಾರ್, ಎಂ ಪುಟ್ಟಹನುಮೇಗೌಡ,
ಸೋಮಶೇಖರ್ ಅಧಿಕಾರವನ್ನ ಸ್ವೀಕಾರ ಮಾಡಿದರು. ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷೆ ಬನಶಂಕರಿ ರಘು, ಉಪಾಧ್ಯಕ್ಷೆ ರಾಣಿ ಕೃಷ್ಣ, ತಾಲೂಕು ನೌಕರರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಟಿ ಮಂಜಪ್ಪ, ಮುಖಂಡರಾದ ಮೆಡಿಕಲ್ ವೆಂಕಟೇಶ್, ಸಿಎನ್ ಪುಟ್ಟಸ್ವಾಮಿಗೌಡ, ಡಿಜಿ ಮಂಜುನಾಥ್, ಪರಮ ದೇವರಾಜೇಗೌಡ, ಕಬ್ಬಾಳು ರಮೇಶ್, ವಿಎನ್ ರಾಜಣ್ಣ, ಬಿಎಚ್ ಶಿವಣ್ಣ, ಸಿಂಹಾದ್ರಿ ಮಂಜುನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಹಿಳೆ ಆರ್ಥಿಕವಾಗಿ ಸ್ವಾವಲಂಬನೆ ಸಾಧಿಸಿದಾಗ ಮಾತ್ರವೇ ಶೋಷಣೆಯಿಂದ ಮುಕ್ತಗೊಂಡು ಸಮಾಜದ ಶಕ್ತಿಯಾಗಿ ಬೆಳೆಯಲು ಸಾಧ್ಯವೆಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಕುಸುಮಾ ಬಾಲಕೃಷ್ಣ ತಿಳಿಸಿದರು. ಪಟ್ಟಣದ ಗಣಪತಿ ಪೆಂಡಾಲ್ನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ನಡೆದ ಆರೋಗ್ಯದ ಅರಿವು ಮತ್ತು ಮಕ್ಕಳಲ್ಲಿ ಜಾಗೃತಿ ಮೂಡಿಸುವಲ್ಲಿ ಪೋಷಕರ ಪಾತ್ರ ಕುರಿತು ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ದೇಶದ ಆರ್ಥಿಕತೆಯ ಬೆನ್ನೆಲುಬು ಮಹಿಳೆಯಾಗಿದ್ದು, ಮಹಿಳೆಯರ ಆರ್ಥಿಕ ಪ್ರಗತಿಗೆ ಪೂರಕವಾದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕಾಗಿದೆ. ಸ್ವಯಂ ಉದ್ಯೋಗ ಮತ್ತು ಉದ್ಯೋಗ ಕೌಶಲ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ಸಂಘ ಸಂಸ್ಥೆಗಳ ಸಹಭಾಗಿತ್ವ ಅಗತ್ಯ. ಈ ನಿಟ್ಟಿನಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಹಿಳೆಯರ ಪಾಲಿಗೆ ವರವಾಗಿದೆ. ಮಹಿಳೆಯರನ್ನ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಮಾಡಲು ಸಾಲ ಸೌಲಭ್ಯ ನೀಡದೆ ಸಮಾಜದ ಬಗ್ಗೆ ಕಾಳಜಿಯನ್ನ ಹೊಂದಿ ಕೃಷಿ ತರಬೇತಿ, ಪರಿಕರಗಳ ವಿತರಣೆ, ವಿದ್ಯಾರ್ಥಿ ವೇತನ, ಮದ್ಯಪಾನ ವರ್ಜನಾ ಶಿಬಿರ, ಪರಿಸರ ಕಾಳಜಿ, ಬಿತ್ತನೆ ಬೀಜ, ಬಡವರು ವಾಹನ ಖರೀದಿಸಲು ಸಾಲ ಸೌಲಭ್ಯ, ಅಂಗವಿಕಲರಿಗೆ ತ್ರಿಚಕ್ರ ವಾಹನಗಳ ವಿತರಣೆ ಹೀಗೆ 10 ಹಲವು ಜನಪರ ಕಾರ್ಯಗಳನ್ನು ನಿರಂತರವಾಗಿ ನಡೆಸುತ್ತಾ ಗ್ರಾಮೀಣ ಪ್ರದೇಶದ ಜನರಿಗೆ ಸಂಜೀವಿನಿಯಾಗಿದೆ ಎಂದರು. ದೇಶಕ್ಕೆ ಉತ್ತಮ ಪ್ರಜೆಗಳನ್ನ ನೀಡುವ ಹೊಣೆಗಾರಿಕೆಯು ಮಹಿಳೆಯ ಮೇಲಿದೆ. ಈ ದೇಶದ ಆಸ್ತಿಯಾಗಿರುವ ಸ್ತ್ರೀಶಕ್ತಿ ಕುಟುಂಬದ ದಾರಿ ದೀಪವಾಗಿರಬೇಕು. ಮಕ್ಕಳೊಂದಿಗೆ ಸ್ನೇಹಿತರಂತೆ ವರ್ತಿಸಬೇಕು. ಆರೋಗ್ಯಕ್ಕೂ ಆದ್ಯತೆ ನೀಡಿ ವಯಸ್ಸಿಗನುಗುಣವಾಗಿ ಚಟುವಟಿಕೆಗಳಲ್ಲಿ ತೊಡಗಬೇಕು. ಪೌಷ್ಟಿಕ ಆಹಾರ ಸೇವಿಸುವುದು, ನಿತ್ಯ ವ್ಯಾಯಾಮ, ಯೋಗಾಸನ, ಪ್ರಾಣಾಯಾಮ, ಧ್ಯಾನ ಮಾಡುವುದರಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬೇಕು. ಆರೋಗ್ಯವೇ ಭಾಗ್ಯ ಎಂಬುದನ್ನು ಎಲ್ಲರೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಅನಾರೋಗ್ಯಕ್ಕೀಡಾದ ನಂತರ ಎಚ್ಚೆತ್ತುಕೊಳ್ಳುವುದಕ್ಕಿಂತ ಚಿಕ್ಕ ವಯಸ್ಸಿನಲ್ಲೇ ವ್ಯಾಯಾಮ ಆರಂಭಿಸುವುದು ಒಳಿತು ಎಂದರು. ಮಕ್ಕಳ ಪರವಾಗಿ ಜೊತೆಗೆ ಬಹಳ ವಿಶೇಷವಾಗಿ ಮಹಿಳೆಯರ ಪರವಾಗಿ ಬಹಳಷ್ಟು ಆಲೋಚನೆಯನ್ನ ಚಿಂತನೆಯನ್ನ ಇಟ್ಕೊಂಡು ಅಭಿವೃದ್ಧಿಯನ್ನ ನಡೆಸ್ಕೊಳ್ಳೋದಕ್ಕೆ ಪೂರ್ಣ ಪ್ರಮಾಣದ ಅವರ ಒಂದು ಪ್ರಯತ್ನ ಸಹಕಾರ ನಮಗೆ ನಿಜವಾಗ್ಲೂ ಕೂಡ. ಯಾಕೆಂದ್ರೆ ಇವತ್ತು ಮಾತೃ ದೇವೋಭವ ಅನ್ನೋ ಹಾಗೆ ಇವತ್ತು ಅನೇಕ ಮಾತೆಯರು ಇವತ್ತು ಸಮಾಜವನ್ನು ಕಟ್ಟಲು, ಸಮಾಜವನ್ನು ಮುನ್ನಡೆಸಲು ಬಹಳಷ್ಟು ಪ್ರಯತ್ನಗಳನ್ನ ಪಟ್ಟಿರ್ತಕ್ಕಂಥದ್ದು. ಅದಕ್ಕೆ ಹೇಳಲು ಇವತ್ತು ಮಹಿಳೆಯರು ಈ ದೇಶದ ಆರ್ಥಿಕ ಬೆನ್ನೆಲುಬು ಕೂಡ ನಮ್ಮ ಮಹಿಳೆಯರು. ಶ್ರೀಶಕ್ತಿ ಈ ದೇಶದ ಶಕ್ತಿ, ಶ್ರೀಶಕ್ತಿ ಈ ದೇಶದ ಆಸ್ತಿ ಅಂತಾನೆ ಹೇಳುವುದು. ಯಾಕೆಂತಂದ್ರೆ ಇವತ್ತು ಮಹಿಳೆಯರಿಗೆ ಇರ್ತಕ್ಕಂತಹ ಜವಾಬ್ದಾರಿಗಳು ಇವತ್ತು ಬಹುಶಃ ಮಹಿಳೆಯರು, ಯಾಕೆಂದ್ರೆ ಪೂಜ್ಯರು ಎಷ್ಟು ಚೆನ್ನಾಗಿ ಆಲೋಚನೆಯನ್ನು ಮಾಡಿದ್ದಾರೆ ಅಂತಂದ್ರೆ ಇವತ್ತು ಮಹಿಳೆಯರಿಗೆ ಏನೆಲ್ಲ ಕೊಟ್ಟರು ಕೂಡ ನೆರವೇರಿಸಿಕೊಂಡು ನಿಭಾಯಿಸಿಕೊಂಡು ಹೋಗುವಂತ ಶಕ್ತಿ ಸಾಮರ್ಥ್ಯ ಮಹಿಳೆಯರಿಗಿದೆ ಅನ್ನುವಂಥದ್ದು ನಮ್ಮ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಒಂದು ಏನು ಚಿಂತನೆ ಅದು ಅಕ್ಷರ ಸಹ ನಿಜ ಕೂಡ. ಇವತ್ತು ಆ ಒಂದು ನಿಟ್ಟಿನಲ್ಲಿ ಇವತ್ತು ನೀವು ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗಿ ಮಹಿಳೆಯರು ತಮ್ಮದೇ ಆದಂತಹ ಛಾಪನ್ನು ಮೂಡಿಸುವಂತಹದ್ದು ಮಹಿಳೆಯರ ಒಂದು ಸ್ವಭಾವ, ಅವರಲ್ಲಿರ್ತಕ್ಕಂಥ ಒಂದು ಸಾಮರ್ಥ್ಯಗಳು ಕೂಡ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಎಲ್ಲರೂ ಕೂಡ, ಯಾಕೆಂದ್ರೆ ಮಾತೃ ದೇವೋಭವ ತನ್ನದೇ ಆದಂತಹ ಒಂದು ಶಕ್ತಿ ಇವತ್ತು ಬಹುಶಃ ಮಾತೃಭಾಷೆಯಿಂದ ಹಿಡಿದು ಕಟ್ಟ ಕಡೆಯವರೆಗೂ ಕೂಡ ನಿಜವಾಗ್ಲೂ ಕೂಡ ಎಲ್ಲ ವಿಷಯದಲ್ಲೂ ಕೂಡ ಮಹಿಳೆಯರು ಬಹಳಷ್ಟು ಅನನ್ಯ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ನೀವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರ, ಮಹಿಳೆಯರೆಲ್ಲರೂ ಕೂಡ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನ ಪ್ರಾದೇಶಿಕ ನಿರ್ದೇಶಕರಾದ ಬಿ ಜೈರಾಮ್ ನೆಲ್ಲಿತಾಯ ಮಾತನಾಡಿ, ನಮ್ಮ ಸಂಸ್ಕಾರ, ತಿಳುವಳಿಕೆ, ಬಡತನ ಬಂದಿದ್ದು ಅದನ್ನ ಶ್ರೀಮಂತಗೊಳಿಸುವ ನಿಟ್ಟಿನಲ್ಲಿ ಸಾಗೋಣ. ದುಶ್ಚಟಗಳಿಂದ ದೂರವಿರಬೇಕು. ಅದು ಮನುಷ್ಯನ ಜೀವನವನ್ನೇ ಸರ್ವನಾಶ ಮಾಡುತ್ತದೆ. ದುಶ್ಚಟಗಳಿಂದ ಮಾರಕ ರೋಗಗಳು ಕಾಡುತ್ತವೆ. ಇದರಿಂದ ಕುಟುಂಬದ ನೆಮ್ಮದಿ ಹಾಳಾಗುತ್ತದೆ. ಅಲ್ಲದೆ ವ್ಯಕ್ತಿಯ ಗೌರವಕ್ಕೂ ಧಕ್ಕೆ ಉಂಟಾಗುತ್ತದೆ. ನಮ್ಮ ಸಮಾಜ ಹಾಗೂ ಸಂಸ್ಕೃತಿಯ ನಾಶಕ್ಕೆ ಕಾರಣವಾಗಿದೆ. ಬೇಡದ ವಸ್ತುಗಳನ್ನ ನಮ್ಮ ಮನೆಗೆ ಬಾರದಂತೆ ನೋಡಿಕೊಳ್ಳಬೇಕು.
ಸಮಾಜದಲ್ಲಿ ದುಶ್ಚಟಗಳು ದೂರವಾಗಬೇಕೆಂಬ ಹಿನ್ನೆಲೆಯಲ್ಲಿ ಜನಜಾಗೃತಿ ವೇದಿಕೆ ಕೆಲಸ ಮಾಡುತ್ತಿದೆ. ಮಹಿಳೆಯರೇ ಇದರ ನಿವಾರಣೆಗೆ ಮುಂದಾಗಬೇಕು. ಇದುವರೆಗೆ 1900 ಮದ್ಯವರ್ಜನ ಶಿಬಿರಗಳನ್ನ ಮಾಡಿದ್ದು 1.2 ಲಕ್ಷ ಮಂದಿ ಮದ್ಯಪಾನದಿಂದ ಮುಕ್ತರಾಗಿದ್ದಾರೆ. ಮದ್ಯಪಾನ ಸೇವನೆಯಿಂದ ದೂರವಿರಬೇಕು. ಆಗ ಮನೆಯಲ್ಲಿ ಶಾಂತಿ, ನೆಮ್ಮದಿ ನೆಲೆಸುತ್ತದೆ ಎಂದರು. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ರಮೇಶ್ ಬಾಬು ಮತ್ತು ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎನ್.ಜೆ. ಸೋಮನಾಥ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ, ಪುಷ್ಪಗುಚ್ಛ ಸ್ಪರ್ಧೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಿಎನ್ ಅಶೋಕ್, ಮಾಜಿ ಪುರಸಭಾ ಸದಸ್ಯೆ ಸುಧಾ ಚಿಕ್ಕಣ್ಣ, ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯ ಉಮೇಶ್, ಜಿಲ್ಲಾ ನಿರ್ದೇಶಕ ಕೇಶವ ದೇವಾಂಗ, ಕ್ಷೇತ್ರ ಸಮನ್ವಯಾಧಿಕಾರಿ ಕೆ ಪ್ರಸಾದ್, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಎಂ ಸೌಮ್ಯ, ಮೇಲ್ವಿಚಾರಕರಾದ ಶಿಭಾ, ರಾಘವೇಂದ್ರ ಪೂಜಾರಿ, ಜ್ಞಾನ ವಿಕಾಸ ಸೇವಾ ಪ್ರತಿನಿಧಿಗಳು, ಸದಸ್ಯರು, ತಾಲೂಕಿನ ವಿವಿಧ ಸಹಾಯ ಸಂಘಗಳ ಪ್ರತಿನಿಧಿಗಳು, ಸದಸ್ಯರು ಭಾಗವಹಿಸಿದ್ದರು. ಆ ಮನೆಗೆ ಏನಾಗ್ಬೋದು, ಆ ತಾಯಿಗೆ ಅವರೆಲ್ಲರೂ ಮಕ್ಕಳು ಅಂತ ಉತ್ತಮ ತಾಯಿಯ ನಿರ್ಮಾಣ ನಮ್ಮೆಲ್ಲರ ಹೊಣೆ. ಅದನ್ನ ನಮ್ಮ ಜ್ಞಾನ ವಿಕಾಸ ಕೇಂದ್ರ ನಾವು ಮಾಡ್ತಾ ಇದ್ದೇವೆ. ಹಿರಿಯರು ಒಂದು ಮಾತನ್ನು ಹೇಳ್ತಾರೆ, ಏನು ಮೊಸಳೆ ಇದೆ ಅಲ್ಲ, ಮೊಸಳೆಗೆ ನಾಲಿಗೆ ಇಲ್ಲ ಅಂದ್ರೆ, ಮೊಸಳೆ ಎಂಬ ಪ್ರಾಣಿಗೆ ಮನುಷ್ಯನಿಗೆ, ಆದರೆ ಅವನಲ್ಲಿ ನಿಯತ್ತಿಲ್ಲ, ಸಂಸ್ಕಾರ ಇಲ್ಲದ ಕಾರಣ ಇವತ್ತು ಮನುಷ್ಯನಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವು ಬೆಳೆಸ್ಕೊಳ್ಬೇಕು. ಮನೆಯಲ್ಲಿ ಸಂಸ್ಕಾರ ಬೇಕು. ಮನೆಯಲ್ಲಿ ಸಂಸ್ಕಾರ ಇಲ್ಲದೆ ನಾವು ಯಾವುದನ್ನು ಮುಂದುವರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನಪ್ಪ ಸಂಸ್ಕಾರ? ಏನಿಲ್ಲ, ಬಹಳ ಸುಲಭ. ನನ್ನನ್ನು ಹೇಗೆ ಇನ್ನೊಬ್ಬರು ನೋಡಬೇಕಂತ ಯೋಚನೆ ಮಾಡ್ತಾನ, ಅದನ್ನೇ ನೀನು ಇನ್ನೊಬ್ಬರನ್ನ ನೋಡಷ್ಟೇ, ಬೇರೆ ಇಲ್ಲ. ನಮ್ಮ ಮನೆ ಚೆನ್ನಾಗಿರ್ಬೇಕು, ಮನೆಯಲ್ಲಿ ಶುಚಿತ್ವ ಇರಬೇಕು, ಮನೆಯಲ್ಲಿ ಒಳ್ಳೆಯ ಊಟ ಮಾಡಬೇಕು, ಆಮೇಲೆ ಮನೆಯಲ್ಲಿ ಮಕ್ಕಳು ಚೆನ್ನಾಗಿ ಓದಬೇಕು, ಮನೆಯಲ್ಲಿ ಬೇಡದ ವಸ್ತುಗಳು ಬರಬಾರ್ದು, ಮನೆಯಲ್ಲಿ ಕೆಟ್ಟ ವಸ್ತುಗಳು ಪ್ರವೇಶ ಆಗಬಾರ್ದು, ಮನೆಯಲ್ಲಿ ಬೈಬಲ್ ಇರಬಾರ್ದು, ಕೆಟ್ಟ ಭಾಷೆಯನ್ನು ಬಳಕೆ ಮಾಡಬಾರ್ದು. ಉದ್ಘಾಟನೆಗೆ ವಾಸನೆ ನಾಗಮ್ಮ ಅವರಿಗೆ ಕೊಟ್ಟಿದ್ದಲ್ಲ, ನಾಗಮ್ಮವ್ರನ್ನ ಕುಸುಮಪ್ಪ ಜಯಮ್ಮ ಅಂತ ಹೆಸರಾಗಿರೋದು. ಬಾಯ್ಕರ್ ಕಾಲರು ಕರೆಕ್ಟ್ ಆಗಿತ್ತು. ಏನಕ್ಕೆ ಅಂತಂದ್ರೆ ನಾಗಮ್ಮ ಹತ್ರ ನಗದಿರಲಿಲ್ಲ. ಧರ್ಮಸ್ಥಳದವರು ಒಂದು ಸ್ವಲ್ಪ ನಗದು ಕೊಟ್ಟು ಅವ್ರಿಗೆ ಇದ್ದಿದ್ದ ಜಾಗದಲ್ಲಿ ಮನೆ ಕಟ್ಕೊಟ್ಬಿಟ್ಟು ಅವ್ರನ್ನ ಜಯಮ್ಮ ಮಾಡಿದ್ದಾರೆ. ಕುಸುಮ ಅವರು ಜಯಮ್ಮ ಅಂತ ಹೆಸರಾಗಿದ್ದಾರೆ. ಆ ಥರದ್ದು ಅದೇನೋ ಅಂತೀವಲ್ಲ ನಾವು, ದುಡಿಮೆಯ ಒಂದು ಧರ್ಮ ಕಿವಿಯಿಂದ. ಸೊ ಎಲ್ಲರೂ ಅದನ್ನ ಪ್ರಾಮಾಣಿಕವಾಗಿ ನಾವು ತೊಡಗಿಸ್ಕೊಂಡ್ಬಿಟ್ರೆ ಪ್ರಾಬಬ್ಲಿ ಬಡತನದ ಸಂಖ್ಯೆ ಕಡಿಮೆ ಆಗಿರುತ್ತೆ ಅಂತ ಅನ್ಸುತ್ತೆ. ಒಂದು ಕಂಪ್ಯಾರಿಸನ್ ಕೊಡ್ತೀನಿ. ನಾನು 10ನೇ ಕ್ಲಾಸ್ವರೆಗೂ ಇದ್ದಿದ್ದು ನಮ್ಮ ಬಾಡಿನಲ್ಲಿ ಆಗುವಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂದರೆ ನಮ್ಮ ಪ್ರಾಣಶಕ್ತಿಯನ್ನ ಹಿಂದೆ ವಿಶ್ವಶಕ್ತಿ ಅಂತ ಕರೆದಿದ್ರು. ವಿದ್ಯುತ್ ಹರಿತಾ ಇರ್ತದೆ ನಮ್ಮ ಬಾಡಿಯಲ್ಲಿ. ಆ ವಿದ್ಯುತ್ ನೀವು ಮಾಡೋ ಕೆಲಸಕ್ಕೆ ಪಾಸಿಟಿವ್ ಆಗೋದಂತೂ ಅದ್ಭುತವಾದ ಒಂದು ಶಕ್ತಿಯನ್ನು ಕೊಡುತ್ತೆ. ಅದನ್ನ ಒಂದು ಪ್ರಾಯೋಗಿಕವಾಗಿ ನಿಮಗೆ ಇಲ್ಲಿ ಮಾಹಿತಿ ಕೊಡೋದು ಶುರುವಾಗಿ. ಮುದ್ರೆಗಳದ್ದು ಅಷ್ಟೇ. ಮುದ್ರೆಗಳದ್ದು ಏನಾಗುತ್ತೆ ಅಂದರೆ, ಈ ಮುದ್ರೆ ನಿಮಗೆ ಕಂಡಿದ್ದು ಜ್ಞಾನ ಮುದ್ರೆ. ಈ ತಿಳ್ಕೊಂಡಾಗ ನಿಮ್ಮ ಉಸಿರಾಟದ ಕೇಂದ್ರ ಬಿಂದು ಆ ಪ್ರಾಣಶಕ್ತಿಯಾಗಿ ಇಲ್ಲಿ ನಿಲ್ಲುತ್ತೆ ಈ ಭಾಗದಲ್ಲಿ. ಈ ನಮ್ಮ ಶಿಕ್ಷಣಕ್ಕೆ ಬೇಕಾಗಿರೋದೆ ಈ ಒಂದು ಭಾಗ. ಆದರೆ ನೀವು ಧರ್ಮಸ್ಥಳದ ಮಂಜುನಾಥನ ಅಂತ ಹೇಳಿದ್ರೆ ಒಂದು ಡಿಫ್ರೆಂಟ್ ಆದಂತ ಒಂದು ಮುದ್ರೆ ಹಾಕಿ ರೈತರು ಶುಂಠಿ ಸೇರಿದಂತೆ ಇತರೆ ಬೆಳೆಗಳಿಗೆ ಕೀಟನಾಶಕಗಳ ಸಿಂಪಡಣೆ ಮಾಡುವಾಗ ಮುಂಜಾಗ್ರತೆ ವಹಿಸುವುದರಿಂದ ದೇಹದ ಮೇಲೆ ಯಾವುದೇ ತೊಂದರೆಗಳು ಸಂಭವಿಸುವುದಿಲ್ಲವೆಂದು ಕಾರಂಕೆರೆ ಕೃಷಿ ವಿಜ್ಞಾನ ಕೇಂದ್ರದ ಕೀಟನಾಶಕ ವಿಭಾಗದ ಪ್ರೊಫೆಸರ್ಗಳಾದ ಬಸವರಾಜ್ ತಿಳಿಸಿದ್ದಾರೆ. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ಕೇಂದ್ರದ ರೈತ ಸಂಪರ್ಕ ಕೇಂದ್ರದಲ್ಲಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಅರಕಲಗೂಡು ಹಾಗೂ ಚನ್ನರಾಯಪಟ್ಟಣ ಕೃಷಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಬೀಜೋಪಚಾರ ಆಂದೋಲನ ಹಾಗೂ ಸುರಕ್ಷಿತ ಕೀಟನಾಶಕಗಳ ಬಳಕೆ ಕುರಿತು ರೈತರಿಗೆ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ರೈತರು ಸುರಕ್ಷತೆಯ ದೃಷ್ಟಿಯಿಂದ ಬೆಳೆಗಳಿಗೆ ಔಷಧಿಯ ಸಿಂಪಡಣೆಯನ್ನ ಹಿಮ್ಮುಖವಾಗಿ ಮಾಡಬೇಕು. ಇದರ ಜೊತೆಗೆ ಈ ಪ್ರದೇಶದಲ್ಲಿ ಜಾನುವಾರುಗಳಿಗೆ ಹುಲ್ಲು ಮೇಯಿಸಲು ಬಿಡಬಾರದು. ಔಷಧಿಯನ್ನ ಸಿಂಪಡಿಸುವಾಗ ಬೀಡಿ, ಸಿಗರೆಟ್ ಸೇದಬಾರದು. ಔಷಧ ಸಿಂಪಡಣೆಯ ನಂತರ ಸ್ನಾನ ಮಾಡಿ ಬಟ್ಟೆ ಬದಲಾವಣೆ ಮಾಡುವುದು ಸೂಕ್ತವೆಂದು ತಿಳಿಸಿದರು. ಕೃಷಿ ಇಲಾಖೆ ವತಿಯಿಂದ ರೈತರಿಗೆ ನೀಡುವ ಬಿತ್ತನೆ ಬೀಜಗಳಿಗೆ ಔಷಧೋಪಚಾರ ನಡೆಸಿರುವ ಹಿನ್ನೆಲೆಯಲ್ಲಿ ಅವುಗಳನ್ನು ಆಹಾರಕ್ಕೆ ಬಳಸಬಾರದು. ಜೊತೆಗೆ ಜಾನುವಾರುಗಳಿಗೂ ಹಾಕಬಾರದು. ಇದರಿಂದ ಅಲ್ಸರ್,
ಕ್ಯಾನ್ಸರ್ ಕಾಯಿಲೆಗಳು ಬರುತ್ತವೆ ಎಂದು ಎಚ್ಚರಿಸಿದರು. ಶುಂಠಿ ಬೆಳೆಗೆ ಎಲ್ಲಿ ರೋಗ ಬರುತ್ತದೋ ಆ ಜಾಗಕ್ಕೆ ಮಾತ್ರ ಔಷಧವನ್ನ ಸಿಂಪಡಣೆ ಮಾಡಬೇಕು. ರೋಗವಿಲ್ಲದೆ ಇರುವ ಇಡೀ ಭೂಮಿಗೆ ಔಷಧಿಯನ್ನ ಸಿಂಪಡಣೆ ಮಾಡಬಾರದು. ಪೊಟ್ಯಾಷ್ ಕೊರತೆಗೆ ಬೋರಾನ್, ಮೆಗ್ನೀಷಿಯಂ, ಲಘು ಪೋಷಕಾಂಶಗಳನ್ನು ಕೊಡುವುದರಿಂದ ಬೆಳೆಗಳಲ್ಲಿ ಫಸಲು ಹೆಚ್ಚಾಗುತ್ತದೆ ಎಂದರು. ತೋಟಕ್ಕೆ ಟ್ರ್ಯಾಕ್ಟರ್, ತೆಂಗಿನ ತೋಟಗಳಿಗೆ ಮಿತವಾದ ಕೆಂಪು ಮಣ್ಣನ್ನ ಹಾಕಬೇಕು. ಜೊತೆಗೆ ತೋಟಕ್ಕೆ ಆಳದ ಉಳುಮೆ ಮಾಡಬಾರದು. ಇದರಿಂದ ತೆಂಗಿನ ಮರಗಳ ಬೇರುಗಳು ಸಾಯುತ್ತವೆ ಎಂದರು. ಅರಕಲಗೂಡು ತರಬೇತಿ ಕೇಂದ್ರದ ಸಹಾಯಕ ನಿರ್ದೇಶಕ ಎಆರ್ ಪ್ರಸನ್ನ ಮಾತನಾಡಿ, ಜಿಲ್ಲೆಯ 38 ಹೋಬಳಿ ಕೇಂದ್ರಗಳ ಪೈಕಿ ಈಗಾಗಲೇ 31 ಹೋಬಳಿ ಕೇಂದ್ರದ ರೈತ ಸಂಪರ್ಕ ಕೇಂದ್ರ ವ್ಯಾಪ್ತಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ರೈತರು ಕಾರ್ಯಕ್ರಮಕ್ಕೆ ಹೆಚ್ಚು ಪಾಲ್ಗೊಳ್ಳುವ ಮೂಲಕ ಬೀಜೋಪಚಾರ ಹಾಗೂ ಕೀಟನಾಶಕ ಔಷಧಿ ಬಳಕೆಯ ಕುರಿತು ಹೆಚ್ಚು ಮಾಹಿತಿ ಪಡೆಯಬಹುದಾಗಿದೆ. ಕಾಸರಗೋಡು ಜಿಲ್ಲಾ ವ್ಯಾಪ್ತಿಯಲ್ಲಿ ಎಂಡೋಸೆಲ್ಫಾನ್ ಔಷಧಿ ಬಳಕೆಯಿಂದಾಗಿ ಅನಾಹುತ ಕುರಿತು ರೈತರಿಗೆ ಮಾಹಿತಿ ನೀಡಿದರು. ತಾಲೂಕು ರೈತ ಸಂಘದ ಅಧ್ಯಕ್ಷ ರಾಮಚಂದ್ರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕೀಟನಾಶಕ ಬಳಕೆಯ ಕುರಿತು ಪ್ರಾತ್ಯಕ್ಷಿತೆ ಮೂಲಕ ಮಾಹಿತಿ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಕೃಷಿ ಅಧಿಕಾರಿ ಜಿವಿ ದಿನೇಶ್, ಗ್ರಾಮ ಪಂಚಾಯಿತಿ ಸದಸ್ಯ ಎನ್ಎಸ್ ಮಂಜುನಾಥ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಮಹದೇವಮ್ಮ ಶಂಕರ್, ಬಗುರು ಕಮಿಟಿ ನಿರ್ದೇಶಕ ಜಗದೀಶ್, ಎಪಿಎಂಸಿ ಮಾಜಿ ಉಪಾಧ್ಯಕ್ಷ ಶಿವಸ್ವಾಮಿ, ಕೃಷಿ ಇಲಾಖೆ ಸಿಬ್ಬಂದಿಗಳಾದ ವಿಜಯಕುಮಾರ್, ಚೈತ್ರ, ರಾಜೇಶ್ವರಿ, ಅರ್ಪಿತಾ, ಮಂಜುನಾಥ್, ಪುಷ್ಪ ಇತರರು ಹಾಜರಿದ್ದರು. ಹಳದಿ ಬಣ್ಣ ಎಂತದ್ದು ವಿಷ, ಇದು ಕರೆಂಟು, ಇದು ಕರೆಂಟ್, ಇದು ಎರಡನೇ ವಿಷ ಕೊಡದಾನೆ ವಿಷ ಬಿದ್ದಿದೆ ಅಂತಂದರೆ ಕನಿಷ್ಠ ಒಂದು ಬೆಳಿಗ್ಗೆ ಅಂತ ಹೇಳ್ತಾರೆ ನೋಡಿ, ಅದು ಅಲ್ಲಿ ನಿಮಗೆ ಒಂದು ಸಮಯ ಇರ್ತದೆ. ಬಿದ್ದ ತಕ್ಷಣ ಆಯ್ತು ಇದನ್ನು ಏನೋ ವಾಂತಿ ಮಾಡ್ತೋ ಡಾಕ್ಟರ್ ಕರ್ಕೊಂಡೋಗಿ ತೋರಿಸಿದ್ರೆ ಅವ್ರು ಬದುಸ್ಕೋಬೋದು, ಏನಾಗ್ಬೋದು ಅಂತ ನಿಮ್ಗೊಂದು ಅದು ಭಾವನೆ ಬರಲಿ ಅಂತ ಅದು ಬಣ್ಣ ನಿಮ್ಗೆ ಹೇಳ್ತಾರೆ ಅಲ್ವಾ. ಯಾವುದು ಮೈನಲ್ಲಿ ಬಿದ್ದರೆ ಇಮಿಡಿಯೇಟು ಸೋಪ್ ಹಾಕಿ ತೊಳ್ಕೊಂಡ್ಬಿಡ್ಬೇಕು. ಆಮೇಲೆ ಈ ಬಣ್ಣ ಇದೆಯಲ್ಲ ಏನಾಯ್ತು ಅಂದಾಗ ಸರ್ ಈ ಸ್ವಾಮಿ ನೋಡಿ ಹೊಡಿತಾ ಇತ್ತು, ಈ ಬಣ್ಣ ಎಲ್ಲ ಔಷಧಿ ಹೊಡಿತಾ ಇತ್ತು, ತೋರಿಸ್ಬೇಕು ರೈತರಿಗೆ, ಅಲ್ಲ ಇದು ಫ್ಯಾಕ್ಟ್ರಿಗಳಿಗೆ. ಡಾಕ್ಟರ್ ಅದನ್ನು ನೋಡಿ ಎಂಥ ಔಷಧಿ ಕೊಡಬೇಕು ಅಂತ ಅವ್ರು ತಿಳ್ಕೊತಾರೆ. ಅದು ಡಬ್ಬದ ಮೇಲೆಲ್ಲ ಬರೆದಿರ್ತಾರೆ. ಅದಕ್ಕೆ ನೀವು ಯಾವ ಔಷಧಿ ಅಂತ ಕೇಳ್ತಾರೆ. ಕಾರ್ಬಮೇಟ್ಸು, ಆರ್ಗ್ಯಾನೋ ಫಾಸ್ಫೇಟ್ಸು, ಏನೋ ಹೆಸರುಗಳಿದ್ದಾವೆ. ಆ ಬಣ್ಣ ತೋರಿಸಿ ಸಾಕು ಅದು ಗೊತ್ತಾಗುತ್ತೆ ಯಾವ ಔಷಧಿ ಕೊಡಬೇಕು. ಆದ್ದರಿಂದ ಆ ಥರ ಬಣ್ಣ ನೋಡಿದಾಗ ವಿಷ ಆಗಿದೆ ಅನ್ನೋದೇ. ಪಕ್ಕದ್ದು ನೀಲಿ ಅಂದರೆ ನೀರು ನೋಡೋಕ್ಕೆ ಕೃಷಿ ಕ್ಷೇತ್ರ ಅವ್ರಿಗೂ ಮಂಜಣ್ಣರಿಗೆ ಮತ್ತು ದಿನೇಶ್ ಅಣ್ಣರಿಗೆ, ನಮ್ಮ ದಿನೇಶ್ ಅಣ್ಣರಿಗೆ, ರೈತರಿಗೆ, ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ನಮ್ಮ ಮರಿಗೆ ಮತ್ತು ಗಣ್ಯತಿಗಣ್ಯ ರೈತರೇ ಮತ್ತು ಮಾಧ್ಯಮದವ್ರಿಗೆ ಈ ಒಂದು ನಾನು ಏನು ಮಾಡೋಕ್ಕೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ತರಬೇತಿ ಕೊಟ್ಟರಲ್ಲ, ಇದು ಎಷ್ಟು ಸಾಲದು. ಇದು ಆ ಒಂದು ಹಳ್ಳಿ ಲೆವೆಲಲ್ಲಿ ಆಗಲಿ ಒಂದು ಪಂಚಾಯತಿ ವ್ಯಾಪ್ತಿಗಾಗಿ ನಡೀಬೇಕು ಅಂತ ನಮ್ಮ ಉದ್ದೇಶ. ಮತ್ತು ಏನೀಗ ತರಬೇತಿ ಕೊಟ್ಟರು ಅದನ್ನು ಪುಸ್ತಕ ರೂಪದಲ್ಲಿ ಕೊಟ್ಟು ಚೆನ್ನಾಗಿ ನೀಟಾಗಿ ಓದ್ಕೋಬೋದು, ತಿಳ್ಕೊಬೋದು ಅಂತ ನನ್ನ ಭಾವನೆ. ಭಾಳ ಇದು ಅಪರೂಪದ ತರಬೇತಿಗಳು. ಇದನ್ನು ಇನ್ನೂ ಭಾಳ ಹೆಚ್ಚಿನ ರೀತಿಯಲ್ಲಿ ನಮಗೆ ಪ್ರಕಾರ ಈ ಕಾಂಪ್ಲೆಕ್ಸ್ ಗೊಬ್ಬರ ಅಂತ ಇರ್ತದೆ. ನೀವು ಉದಾಹರಣೆ 10-25 ರೂಪಾಯಿ ಅಂದ್ಕೊಳ್ಳಿ, 2 kg ಕೊಡಬೇಕು ಅಂತ ಹೇಳೋದು ಒಂದು ಸಾರಿಗೆ. ಯಾವಾಗ ಅಂತಂದರೆ ಜೂನ್ ತಿಂಗಳಿಗೆ ಬುಡದಿಂದ 6 ಅಡಿ ದೂರ ಒಂದು ನೇಗಿಲು ಸುತ್ತಿಸ್ಬಿಡ್ಬೇಕು. ಅದು ಒಂದು 2 kg ಕಾಂಪ್ಲೆಕ್ಸ್ ಗೊಬ್ಬರ ಹಾಕ್ಬಿಟ್ಟು ಮತ್ತೆ ನೇಗಿಲು ಹೊಡೆದ್ರೆ ಮುಚ್ಚೋಗ್ಬೇಕು. ಅವು ಜೂನ್ಗೆ ಯಾಕೆ ಹೇಳಿ, ನೀರಾವರಿ ಯಾರಿಲ್ಲ ಅವರು ಜೂನ್ ಜುಲೈ ಮಳೆ ಆಗುತ್ತೆ, ಗೊಬ್ಬರ ಕೊಟ್ಟವ್ರೆ ಅನುಕೂಲ ಆಯಿತು ಅಂತ ಆ ಉದ್ದೇಶದಿಂದ ಮಾಡೋದು. ಆಮೇಲೆ ಸೆಪ್ಟೆಂಬರ್ ಅಕ್ಟೋಬರ್ ಅವಾಗ ಮಳೆ ತುಂಬ ಜಾಸ್ತಿ ಇರ್ತದೆ. ಅವಾಗ ಒಂದು ಸರಿ ಕೊಟ್ಟು ಅಂತಂದರೆ ಇದೇ ಮತ್ತೆ ಹೇಳಿದ್ರೆ ಅದು ಮತ್ತೆ ಒಳ್ಳೆ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಯಾಕಂದರೆ ಈ ದಿನ ನಿಮಗೆ ಏನಾಗುತ್ತೆ ಅಂತಂದರೆ ಏನೂ ಆಗಲ್ಲ ಬಿಡು ಅಂತ ನೀವು ಈಗ ಯೋಚನೆ ಮಾಡ್ಬೋದು. ಆದರೆ ಮುಂದಿನ ದಿನಗಳಲ್ಲಿ ಅದು ತುಂಬ ದೇಹಕ್ಕೆ ಅಪಾಯಕಾರಿ. ಯಾಕೆಂದರೆ ಯಾವುದೇ ಒಂದು ಔಷಧಿನ ತೊಗೊಂಡ್ರು ಅವೇನಂತಂದರೆ ದೇಹದ ಮೇಲೆ ಅನೇಕ ದುಷ್ಪರಿಣಾಮಗಳನ್ನ ಬೀರುತ್ತೆ. ಈ ಔಷಧಿಗಳು ಆಲ್ಮೋಸ್ಟ್ ಎಲ್ಲವೂ ಕ್ಯಾನ್ಸರ್ ಕಾರಕಗಳು. ಚಿಕ್ಕ ವಯಸ್ಸಿಗೆ ಇತ್ತೀಚೆಗೆ ನೀವು ನೋಡಿದ್ದೀರಾ ಜನ ಸಾಯ್ತಾ ಇದ್ದಾರೆ. ಯಾಕೆಂತಂದರೆ ಅವು ಕ್ಯಾನ್ಸರ್ ಬಂದಿರುತ್ತೆ. ಮನುಷ್ಯ ಚೆನ್ನಾಗಿರ್ತಾನೆ, ನೋಡಿದ್ರೆ ಅವನಿಗೆ ಕ್ಯಾನ್ಸರ್ ಬಂದಿರ್ತ ಕಣ ಅಂತ ಹೇಳುವಂಥ ಪರಿಸ್ಥಿತಿ ಬಂದಿದೆ. ಕ್ಯಾನ್ಸರ್ ಅನ್ನೋದು ಇಂಥ ಅಂಗಕ್ಕೆ ಬರ್ತಾ ಇದೆ ಅಂತ ಹೇಳೋಂಗಿಲ್ಲ, ಅದು ಎಲ್ಲ ಅಂಗಗಳಿಗೂ ಕ್ಯಾನ್ಸರ್ ಬರ್ತಾ ಇದೆ. ಇಲ್ಲಾಗಲೇ ಅವರು ಇದನ್ನು ಹಾಕೊಂಡು ನಿಂತಿದ್ರು ನೋಡಿದ್ರಿ. ಕನ್ನಡಕನ ಹಾಕೊಳ್ಳೋದ್ರಿಂದ ನೆನೆಸ್ಬೋದು, ತಮಾಷೆಯ ವಿಷಯ ಅಂತ ಅನಿಸ್ಬೋದು, ಬಟ್ ಕಣ್ಣುಗಳು ಸಹ ನಮಗೆ ಅತ್ಯವಶ್ಯಕ. ನಿಮಗೆ ಒಂದು 2-3 ಉದಾಹರಣೆಗಳನ್ನ ಕೊಡ್ತೀನಿ, ನೀವೇ ಯೋಚನೆ ಮಾಡಬೇಕಾಗುತ್ತೆ. ಇದು ಎಷ್ಟರ ಮಟ್ಟಿಗೆ ನಾವು ಸುರಕ್ಷತೆಯನ್ನು
ಬಳಸಬೇಕಾಗುತ್ತೆ ಅನ್ನೋದು. ನಮ್ಮ ಕಾಸರಗೋಡು ಜಿಲ್ಲೆ ಇದೆ, ಗೊತ್ತಿಲ್ಲ ನಿಮಗೆ? ಕಾಸರಗೋಡು ಜಿಲ್ಲೆನಲ್ಲಿ ನಿಮಗೆ ಮೊದಲು ಎಂಡೋಸಲ್ಫಾನ್ ಅಂತ ಕೆಮಿಕಲ್ನ ಬಳಸ್ತಾ ಇದ್ವಿ. ಆದರೆ ಈಗ ಆ ಕೆಮಿಕಲ್ ಇಲ್ಲ, ಅದು ಯಾಕೆಂದರೆ ಸರ್ಕಾರ ಬ್ಯಾನ್ ಮಾಡಿದೆ. ಅದರ ಹಿಂದೆ ಒಂದು ಘಟನೆ ಇದೆ. ಏನಂತ ಅಂದರೆ, ಕಾಸರಗೋಡು ಜಿಲ್ಲೆಯಲ್ಲಿ ಗೇರು ಮರನ ತುಂಬ ಬೆಳೀತಾರೆ. ಆ ಗೇರು ಮರಕ್ಕೆ ಒಂದು ಕೀಟ ಬರುತ್ತೆ. ಆ ಕೀಟನ ಕಂಟ್ರೋಲ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ದಿನ ಎಷ್ಟೇ ಅಧಿಕಾರಿಗಳು ಬಂದು ಹೇಳ್ತಾ ಇದ್ರು, ನಾವು ಔಷಧಿ ಹೊಡೆಯುವಾಗ ಯಾರೂ ನಮ್ಮ ರೈತರು ಇದುವರೆಗೂ ಈ ಮಾಸ್ಕ್ಗಳು ಹಾಕೋದಿಲ್ಲ. ನಾವು ನೋಡ್ತಾ ಇದ್ದೀವಿ, ನಮ್ಮೂರಲ್ಲೇ ಬೆಳಗ್ಗೆ ಬರ್ಬೇಕಾದ್ರೆ ಒಬ್ಬರು ಟೊಮೆಟೊ ಗಿಡ ಹೊಡಿತಾ ಇದ್ರು. ಅವ್ರು ಔಷಧಿ ಮಾಸ್ಕ್ ಹಾಕಿದ್ರೆ ಟೌಲ್ ಕಟ್ಕೊಂಡಿಲ್ಲ, ಆ ಥರ ಔಷಧಿ ಹೊಡಿತಾ ಇರ್ತಾರೆ. ಈ ಅಧಿಕಾರಿಗಳು ಎಷ್ಟು ಮಾಹಿತಿ ಕೊಟ್ಟರು ನಮ್ಮ ರೈತರುಗಳು ಕೇಳ್ತಾರೆ ಇಲ್ಲ, ಆ ಥರ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದ್ವಿ ನಾವು. ಮತ್ತು ಅದೇ ರೀತಿ ಈಗ ಇದೇನಿದ್ರು, ಈಗ ಇಷ್ಟೊಂದು ತನಕ ಹೇಳಿದ್ದಾರೆ, ತೆಂಗಿನ ಮರಗಳಲ್ಲಿ ಎಲ್ಲ ಥರದಲ್ಲೂ ಹುಳ ಬೀಳ್ತಾರೆ ಅಂತ ಹೇಳಿದ್ರು. ತೆಂಗಿನ ಮರ ನಾವು ಫಸ್ಟ್ ಟೈಮ್ ಮಾಡ್ತಾ ಇದ್ವಿ, ಸೋಯ್ ಕಟ್ಟಿ ಸುಡ್ತೀವಿ. ಸುತ್ತ ಚಾಯ್ ಬೆಳೆದ್ರು ಆ ಭಾಗದೆಲ್ಲ ಫುಲ್ ಮರ ಎಲ್ಲ ಬೇರೆ ತೊಗಟೆ ಹೋಗುತ್ತೆ, ತೊಗಟೆ ಇದ್ದಾಗ ಆಗ್ಬೋದು. ಅದು ನಾವು ಅದನ್ನ ಒಂದು ಪ್ರಯೋಗ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಸಿಎಸ್ ನೌಕರರ ಹಿತಾಸಕ್ತಿ ಕಾಯಲು ಬದ್ಧರಾಗಿದ್ದು, ಈ ಕುರಿತಾಗಿ ಬೆಳಗಾವಿ ಅಧಿವೇಶನದಲ್ಲಿ ನೌಕರರ ಪರ ಧ್ವನಿ ಎತ್ತುವುದಾಗಿ ಹೇಳಿದ ಶಾಸಕ ಸಿಎನ್ ಬಾಲಕೃಷ್ಣರವರು. ತಾಲೂಕು ರಾಜ್ಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಹೇಳಿಕೆ. ಮಹಿಳೆ ಆರ್ಥಿಕವಾಗಿ ಗಟ್ಟಿಯಾದಲ್ಲಿ ಮಾತ್ರ ಆಕೆ ಶೋಷಣೆಯಿಂದ ಮುಕ್ತವೆಂದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಕುಸುಮಾ ಬಾಲಕೃಷ್ಣ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿಯಲ್ಲಿ ಹೇಳಿಕೆ. ತಮ್ಮ ಬೆಳೆಗಳಿಗೆ ಕ್ರಿಮಿನಾಶಕ ಸಿಂಪಡಣೆಯಲ್ಲಿ ಎಚ್ಚರವಿರಲಿ, ವಿಜ್ಞಾನಿಗಳು ತಿಳಿಸುವ ಸಲಹೆಗಳನ್ನು ಪಡೆದು ರೈತರು ಸಿಂಪಡಣೆಗೆ ಮುಂದಾಗಬೇಕೆಂದ ಕಾರಿಕೆರೆ ಕೃಷಿ ವಿಜ್ಞಾನ ಕೇಂದ್ರದ ಕೀಟನಾಶಕ ವಿಜ್ಞಾನಿ ಪ್ರೊಫೆಸರ್ ಬಸವರಾಜ್. ನುಗ್ಗೇಹಳ್ಳಿಯಲ್ಲಿ ರೈತ ಮಿತ್ರ ಕಾರ್ಯಕ್ರಮದಲ್ಲಿ ಹೇಳಿಕೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.